ಇಲ್ಲ ಬೇಸಿಕಲಿ ಬಂಗಾರಪ್ಪಾಜಿಯವರು ಭಾಳ ಒಳ್ಳೆ ರೀತಿಯಲ್ಲಿ ಒಂದು ಧ್ವನಿಯಾಗಿದ್ದರು. ಇದ್ರ ಮೇಲೆ ಕೆಲವು ವಿಚಾರಗಳನ್ನು ಒಂದು ಹದ್ದುಬಸ್ತಾ ಇತ್ತು. ಈಗ ಅದು ಕೆಲವು ಕಂಟ್ರೋಲ್ ಇಲ್ಲ. ಕೇಂದ್ರ ಸರ್ಕಾರದ ಧ್ವನಿಯಾಗಿ ಕೇಂದ್ರ ಸರ್ಕಾರದ ವಿಚಾರದಲ್ಲಿ ಅದನ್ನು ಚುನಾವಣೆ ಅಖಾಡದಲ್ಲಿ ನಾವು ಹೆಚ್ಚು ವಿಶ್ಲೇಷಣೆ ಅಲ್ಲಿ ಮಾಡಬೇಕಾಗ್ತದೆ. ಈಗ ರಾಜ್ಯ ಮಟ್ಟದಲ್ಲಿ ನಾನು ಕೂಡ ಒಂದು ಧ್ವನಿಯಾಗಿ ನನ್ನ ಜಿಲ್ಲೆ ಮತ್ತು ಕೆಲವು ಸಮಸ್ಯೆಗಳಿಗೆ ಪಕ್ಕದಲ್ಲೂ ಕೂಡ ಸಮಸ್ಯೆ ಇರ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಆ ಧ್ವನಿ ಕೊರತೆ ಇತ್ತು, ಬಂಗಾರಪ್ಪಾಜಿಯವ್ರ ಧ್ವನಿ ಕೊರತೆ ಇತ್ತು. ಒಬ್ಬರು ಹೆಣ್ಣುಮಗಳಾಗಿ ಇವತ್ತಿನ ಆ ಧ್ವನಿ, ಏಕೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಹೆಣ್ಣುಮಕ್ಕಳು ಹೆತ್ತಿರ್ತಕ್ಕಂಥ ಸರ್ಕಾರ, ಅವ್ರ ಸಹಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ. ಅವರು ಒಬ್ಬರು ಹೆಣ್ಮಕ್ಳನ್ನ ಸಹಕಾರ ಮಾಡಿ ಗೆಲ್ಲಿಸ್ತಕ್ಕಂಥದ್ದು ವಿಶ್ವಾಸನ, ಮತ್ತು ಗೀತಕ್ಕ ಒಳ್ಳೆ ಸೇವೆ ಮಾಡ್ತಾರೆ ಅಂಥೇಳಿ ಇದೆ. ಅವರೆಲ್ಲ ಅದು ಆ ವಿಲ್ನೆಸ್ ಇದೆ. ಅವಕಾಶ ಸಿಕ್ಕಾಗ ಅವ್ರು ಮಾಡೇ ಮಾಡ್ತಾರೆ. ಈ ಬಾರಿ ಪ್ರಚಾರಕ್ಕೆ ಶಿವಣ್ಣ ಅವ್ರನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ಏನು ಹೋದ ಸತಿ ಅವರು ಏನು ಸೀಟ್ ಇಲ್ಲ, ಏನೂ ಇಲ್ಲ, ಬರೀ ನನಗೆ ಫಸ್ಟ್ ಟೈಮ್ ಬಂದಿದ್ದರು. ಆದರೆ ನನಗೆ 1.5 ತಾಸಿದ್ರು. ಆದರೆ ಇಡೀ ರಾಜ್ಯದಲ್ಲಿ ಒಂದು 10 ದಿವಸ ಎಲ್ಲ ಕಡೆನೂ ಓಡಾಡಿದರು. ಅದೇ ರೀತಿ ಅವರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಇದೆ. ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾತು ಕೊಟ್ಟಂಗೆ ನಡ್ಕೊಂಡು ಹೋಗಿದ್ದಾರೆ. ನಾವು ಕೂಡ ಕೇಳಿದಾಗ ಇದೆಲ್ಲದು ಬರ್ತಾಯಿತ್ತು. ಹೊರಗಡೆನೂ ಕೂಡ ಎಲ್ಲರೂ ಜನರು ಮಾತಾಡ್ತಾ ಇದ್ದಾರೆ. ನಾನು ಮತ್ತು ಈ ಸತಿನೂ ಕೂಡ ಬರೀ ಗೀತಕ್ಕೆ ಅವರಿಗೆಲ್ಲ ಬೇರೆಯವ್ರಿಗೂ ಹೋಗಿ ಬರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಮಗೆ ಅವಶ್ಯಕತೆ ಇದ್ದರೆ ನಾನು ಹೋಗ್ತೀನಿ ಅಂತೇಳಿ ಬಾಯ್ಬಿಟ್ಟು ಹೇಳಿದ್ದಾರೆ. ಹೆಚ್ಚು ಬೇಕಾದ್ರೆ ಅವರಿಂದನೂ ಕೂಡ ನೀವು ತಿಳ್ಕೊಳ್ಬೋದು. ರೈಟ್ ಟೈಮ್ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಗ್ಯಾರಂಟಿಗಳು ಜಾರಿ ಮಾಡಿದ್ದೀರಿ. ಶಿವಣ್ಣವರ ಆಸೆ ಕೂಡ ಈ ಚುನಾವಣೆ ಮೂಲಕ ಈಡೇರ್ಬೋದಾ? ಜನಪ್ರತಿನಿಧಿಯಾಗಿ ನೋಡಬೇಕು ಅಂತ ಬಯಸ್ತಾರೆ. ಹೌದು, ಅವರಿಗೆ ಆಸೆ ಇದೆ. ಯಾಕೆಂದರೆ ಬಂಗಾರಪ್ಪ ಅವ್ರ ಮಗಳು ಅವ್ರು ಕೆಲಸ ಮಾಡಬೇಕು, ವೈಯಕ್ತಿಕವಾಗಿ ಅವಳಿಗೂ ಕೂಡ ಇದು ಆಸೆ ಇದೆ ಅಂತಕ್ಕಂಥದ್ದು ಹೇಳಿರೋದ್ರಿಂದ ಅದು ಇರುತ್ತೆ.